ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆಕ್ಚುಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ಳೋಂಥ ವಿಷಯ ಅಥವಾ ಅನುಭವ ನಿಮಗೂ ಕೂಡ ಆಗಿರ್ಬೋದು. ಮಕ್ಕಳ ಟಿಪ್ಸ್ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಅದರಲ್ಲೂ ಮುಖ್ಯವಾಗಿ ನೆನಪುಗಳು ಅನ್ನೋದು ಮಕ್ಕಳು ಅಂತ ಬಂದಾಗ ಅವರ ಬಾಲ್ಯದಲ್ಲಿ ನಾವು ಅವರ ಜೊತೆ ಕಳೆಯುವಂಥ ನೆನಪುಗಳು ಅನ್ನೋದು ನಮ್ಮ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ ಅಲ್ವಾ. ಸಿಹಿಯಾದ ನೆನಪುಗಳನ್ನ ನಾವು ಯಾವ ತರ ಕ್ರಿಯೇಟ್ ಮಾಡ್ಕೋತೀವಿ ಆ ತರ ನಾವು ಅವ್ರ ಜೊತೆ ಖುಷಿಯಾಗಿ ಕಳೆದ್ರೆ ಟೈಮನ್ನ. ಸೊ ನಮ್ಗೆ ಅದೊಂದು ಬ್ಯೂಟಿಫುಲ್ ಮೆಮೊರಿ ಆಗಿರುತ್ತೆ. ಸೊ ನೆನಪುಗಳು ಅಂತ ಬಂದಾಗ ಅದನ್ನ ನಾವು ಏನ್ ಮಾಡ್ಬೇಕು, ಕಲೆ ಹಾಕ್ಬೇಕು. ಯೂಶಲಿ ಮಕ್ಕಳ ಜೊತೆ ಸಮಯನ ಕಳಿಬೇಕಾರೆ ಅಥವಾ ಮಕ್ಕಳಿಗೆ ಒಂದು ಚೆನ್ನಾಗಿ ಏನಾದ್ರು ಡ್ರೆಸ್ ಮಾಡಿದ್ವಿ ಅಂತಂದ್ರೆ ಎಲ್ಲ ನಮ್ಗೇನ್ ಅನ್ಸುತ್ತೆ ಹೇಳಿ, ಒಂದ್ ಫೋಟೋ ತೆಗಿಯೋಣ ಅಂತ ಹೇಳಿ ಅನ್ಸುತ್ತೆ. ಇವಾಗೆಲ್ಲ ಎಲ್ಲರ ಹತ್ರನೂ ಮೊಬೈಲ್ ಇದ್ದೇ ಇರುತ್ತೆ. ನಾನೇನಕ್ಕೆ ಎರಡೆರಡು ಮೊಬೈಲ್ ತಗೊಂಡ್ಬಂದಿದ್ದೀನಿ, ಇದೇನು ಎಲ್ಲ ಕೂಡ ಹೇಳ್ತೀನಿ. ಸೊ ಇದು ಸ್ವಲ್ಪ ವೆಯ್ಟ್ ಇದೆ, ಕೈಲಿ ಇಟ್ಕೊಂಡು ಮಾತಾಡೋದು ಕಷ್ಟ ಆಗುತ್ತೆ. ಇದನ್ನ ನೆಕ್ಸ್ಟ್ ನಿಮ್ ಜೊತೆಗೆ ತೋರಿಸ್ತೀನಿ, ಆಮೇಲೆ ತೋರಿಸ್ತೀನಿ ಏನದು ಅಂತ ಹೇಳಿ. ಆಕ್ಚುಲಿ ಏನಿದು ಎರಡು ಮೊಬೈಲ್ ಅಂತ ತಂದಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ನೋಡಿ, ಫೋಟೋಗಳನ್ನಂತೂ ತೆಗಿತಾನೆ ಇರ್ತೀವಿ. ಒಂದು ಮೆಮೊರಿ ಇರುತ್ತೆ ಅಂತ ಹೇಳಿ. ಆಮೇಲೆ ಫೋಟೋ ಶೂಟ್ ಮಾಡೋದು ಮಕ್ಕಳಿಗೆ, ಇದೆಲ್ಲ ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ಮೆಮೊರಿ ನೆನಪು ಇರಬೇಕು ನಮ್ಗೆ. ಸೊ ಅದೆಲ್ಲ ಸ್ವೀಟ್ ಮೆಮೊರೀಸ್ ನಮ್ ಲೈಫ್ ಅಲ್ಲಿ ಅಂತ ಹೇಳಿ. ಬಟ್ ಅದೇ ಕೆಲವೊಮ್ಮೆ ಏನಾಗುತ್ತೆ, ಸೊ ಮೊಬೈಲ್ ನಲ್ಲಿ ಫೋಟೋಸ್ನ ತೆಗೆದು ಹಾಗೆ ಇಟ್ಕೊಂಡ್ಬಿಟ್ಟಿರ್ತೀವಿ ವರ್ಷಾನುಗಟ್ಲೆ. ನೋಡಿ, ಇದು ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡ್ದಾಗಿದ್ದಂತ ಮೊಬೈಲ್. ಸೊ ನಾನು ಫಸ್ಟ್ ವಿಡಿಯೋಸ್ ಎಲ್ಲ ಇದ್ರಲ್ಲೇ ಶೂಟ್ ಮಾಡ್ತಾ ಇದ್ದಿದ್ದು. ಆಕ್ಚುಲಿ ಇದು ಸೈಡ್ ಬಟನ್ ಇಂದ ಮೊಬೈಲ್, ಸೊ ನೋಡಿ ಹೋಗಿದೆ, ಆನ್ ಇಲ್ಲ ಆಫ್ ಇಲ್ಲ, ವರ್ಕ್ ಆಗಲ್ಲ ಇದು ಫೋನ್. ಸೊ ಈ ಫೋನ್ ಆಕ್ಚುಲಿ ಯೋಹಿತ ಹುಟ್ಟಿದಾಗ ಇದ್ದಿದ್ದು. ಯೋಹಿತನ ಫೋಟೋಸು ಅದೆಲ್ಲ ಈ ಫೋನ್ ಅಲ್ಲೇ ಇದ್ದಿದ್ದು. ಆಮೇಲೆ ನಾನು ಯೂಟ್ಯೂಬ್ ವಿಡಿಯೋಸ್ ಶೂಟ್ ಮಾಡಕ್ಕೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಈ ಒಂದು ಫೋನನ್ನ ಕೊಡ್ಸಿದ್ರು. ಫೋನ್ ಕೊಡ್ಸಿದ್ಮೇಲೆ ಏನಾಯ್ತು ಅಂತಂದ್ರೆ, ಇದು ನೋಡಿ, ಇದು ಕೂಡ ವರ್ಕ್ ಆಗ್ತಾ ಇಲ್ಲ. ಸಡನ್ ಆಗಿ ನೋಡಿ ಈ ತರ ಆಗ್ಬಿಟ್ಟಿದೆ ಸ್ಕ್ರೀನ್ ಫುಲ್. ಸಡನ್ ಆಗಿ ಫುಲ್ ಈ ತರ ಸ್ಕ್ರೀನ್ ಫುಲ್ ಈ ತರ ವೈಟ್ ಆಗಿ ಬರ್ತಿದೆ. ಅದೇನೋ ಡಿಸ್ಪ್ಲೇ ಹೋಗಿರುತ್ತೆ, ಸ್ವಲ್ಪ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಒಟ್ನಲ್ಲಿ ಫೋನ್ದು ಸ್ಕ್ರೀನ್ ಎಲ್ಲ ಹೋಗಿದೆ. ಎರಡು ಮೊಬೈಲ್ ಕೂಡ ಹಾಳಾಗಿದೆ. ಮಕ್ಕಳು ನೆನಪೆಲ್ಲ ಇದ್ದಿದ್ದೆ ಈ ಫೋನ್ಗಳಲ್ಲಿ. ಸೊ ಹಾಗಿದ್ರೆ ಏನಪ್ಪಾ, ಈ ತರ ಸಡನ್ ಆಗಿ ಇದು ಏನ್ ಬೀಳ್ಲಿಲ್ಲ, ಏನಾಗ್ಲಿಲ್ಲ, ಸಡನ್ ಆಗಿ ಹಿಂಗಾಗಿದೆ ಈ ಫೋನು. ಸೊ ಮೊಬೈಲ್ ಅನ್ನ ತಗೊಂಡ್ಮೇಲೆ 1 ವರ್ಷ 2 ವರ್ಷ ಚೆನ್ನಾಗೇ ಇರುತ್ತೆ. ಬಟ್ ಆಮೇಲೆ ಸಡನ್ ಆಗಿ ಈ ತರ ಮೊಬೈಲ್ಗಳಾದ್ರೆ ಹೋಗ್ಬಿಡುತ್ತೆ. ನಾವ್ ಇದ್ರಲ್ಲಿ ಮಕ್ಕಳ ಮೆಮೊರೀಸ್ ಎಲ್ಲ ಇಟ್ಟಿರ್ತೀವಿ. ಸಡನ್ ಆಗಿ ಹಂಗಾದಾಗ ಇಲ್ಲ ಫೋನ್ ರೆಡಿ ಆಗ್ಬೇಕು ಅಂದ್ರೆ ಇದ್ರಲ್ಲಿ ಇರೋದೆಲ್ಲ ಹೋಗುತ್ತೆ ಅಂತ ಹೇಳಿ ಕೆಲವೊಮ್ಮೆ ಏನಾಗುತ್ತೆ, ನಾವು ಕಲೆ ಹಾಕಿರೋಂತ ಮೆಮೊರೀಸ್ ಎಲ್ಲ ಹೋಗ್ಬಿಡುತ್ತೆ ಮಕ್ಕಳದ್ದು. ರೀಸೆಂಟ್ ಆಗಿ ನಾನು ಒಂದ್ ವಿಡಿಯೋ ಕೂಡ ಮಾಡಿದೆ ಮಕ್ಕಳ ಸಲುವಾಗಿ. ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ವಿಡಿಯೋಗಳನ್ನ ಹಾಕೋದು, ಸೊ ಅನ್ನೆಸೆಸರಿ ಮಕ್ಕಳನ್ನ ತೋರ್ಸೋದು ಕೆಲವೊಮ್ಮೆ. ಸೊ ಈ ತರ ಎಲ್ಲ ಮಾಡ್ಕೊಂಡು ಕೆಲವೊಮ್ಮೆ ಕೆಟ್ಟ ದೃಷ್ಟಿ ಹೆಚ್ಚಾದ್ರೂ ಕೂಡ ಮಕ್ಕಳು ಪದೇ ಪದೇ ಹುಷಾರು ತಪ್ತಿರ್ತಾರೆ. ಸೊ ಯಾವ್ದಕ್ಕೂ ಮುಂಜಾಗ್ರತೆಯನ್ನ ತಗೊಳ್ಳಿ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರೆ. ಅದ್ರ ಸಲುವಾಗಿ ನಾನೇ ಒಂದು ವಿಡಿಯೋನ ಮಾಡಿದ್ದೆ. ಬಟ್ ಇದನ್ನ ಯಾಕೆ ಹೇಳ್ತಿದೀನಿ ಅಂದ್ರೆ, ನೀವು ಬೇರೆಯವ್ರಿಗೆ ತೋರ್ಸಕ್ಕಲ್ಲ ಅಂದ್ರೆ ನೀವು ಒಂದು ಮೆಮೊರಿಯಾಗಿ ಇಟ್ಕೊಂಡಿರ್ತೀರಿ ಅಲ್ವಾ ಇದನ್ನೆಲ್ಲ. ಈ ತರ ಸಡನ್ ಆಗಿ ಹೋಗ್ಬಿಟ್ಟಾಗ ಬೇಜಾರಾಗುತ್ತೆ. ಸೊ ಬೆಟರು ನೋಡಿ, ಆಕ್ಚುಲಿ ಇದು ನಮ್ ಚಿನ್ಮಯ್ ಪಾಪು ಇದ್ದಾಗ ತಗೊಂಡಿದ್ದು ಟ್ಯಾಬ್. ಸೊ ಇದು ನೋಡಿ ಯಾವ ಗತಿಯಾಗಿದೆ. ಈ ತರ ಎಲೆಕ್ಟ್ರಾನಿಕ್ಸ್, ಈ ತರ ಮೊಬೈಲ್ಗಳು ಹಾಳಾಗಿದ್ರೆ ಹಾಗೆ ಇಟ್ಕೋಬಾರ್ದು ಮನೆಯಲ್ಲಿ ಹೆಚ್ಚು ದಿನ. ಅದು ಕೂಡ ಒಳ್ಳೇದಲ್ಲ. ಬಟ್ ಇದನ್ನೆಲ್ಲ ರೆಡಿ ಮಾಡಿಸ್ಬೇಕು ಅಂತ ಹೇಳಿ ನಾನು ಇಟ್ಕೊಂಡಿರೋಂಥದ್ದು. ಇವಾಗ ಇದ್ರಲ್ಲಿರೋ ಫೋಟೋಸ್ ಆಗ್ಲಿ, ಮೆಮೊರೀಸ್ ಆಗ್ಲಿ, ಯಾವ್ದು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಎಷ್ಟು ಹೋಗುತ್ತೋ ಗೊತ್ತಿಲ್ಲ ನನ್ಗೆ. ಬಟ್ ಅದಕ್ಕೆ ನಾನು 1 ಇಯರ್ ಬ್ಯಾಕ್, 1 ವರ್ಷದಿಂದನೇ ನಾನು ಮಕ್ಕಳದು ಯಾವ್ಯಾವ ಫೋಟೋಸ್ ತುಂಬಾ ಮುಖ್ಯ, ಇಂಪಾರ್ಟೆಂಟ್, ಸೊ ಅದನ್ನೆಲ್ಲ ಈ ತರ ನಮ್ಮನೆ ಹತ್ರ ಇರೋಂಥದ್ದು ಸ್ಟುಡಿಯೋದಲ್ಲಿ ಫೋಟೋಸ್ನೆಲ್ಲ ತೊಳಸ್ಕೊಂಡಿದ್ದೆ. ಸೊ ಒಂದು ಫೋಟೋಗೆ ಇಷ್ಟಿಷ್ಟು ಅಂತ ಇರುತ್ತೆ ಅಮೌಂಟ್ ಎಲ್ಲ. ನಾನು ಆಕ್ಚುಲಿ ಈ ಮನೆಗೆ ಬಂದ್ಮೇಲೆ ನಾವು ತಿರುಪತಿಗೆ ಹೋಗಿದ್ವಿ, ತಿರುಪತಿ ಬೆಟ್ಟ ಹತ್ತಿದ್ದು, ಮಂತ್ರಾಲಯಕ್ಕೆ ಹೋಗಿದ್ದು, ಹೊರನಾಡಿಗೆ ಹೋಗಿದ್ದು, ಅನ್ನಪೂರ್ಣೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ. ಹೀಗೆ ಸಾಕಷ್ಟು ಮೆಮೊರೀಸ್ ಅನ್ನೋದಿದೆ. ಸೊ ಆ ಫೋಟೋಸ್ನು ಕೂಡ ನಾನು ಎಲ್ಲ ಈ ತರ ಸಾಫ್ಟ್ ಕಾಪಿಗಿಂತ 1 ನಿಮಿಷ
ಮನೆಗ್ ಬರೋ ಟೈಮಲ್ಲೇ ಆಕ್ಚುಲಿ 1 ಇಯರ್ ಆಯ್ತು ಅನ್ಕೊಳ್ಳಿ. ಆ ಒಂದ್ ಫೋನ್ ಹಾಳಾಯ್ತಲ್ಲ, ಅವಾಗ್ಲೇನೆ ನಾನು ಸ್ವಲ್ಪ ಎಚ್ಚೆತ್ಕೊಂಡು ಮಕ್ಕಳ ಮೆಮೊರೀಸ್ ಎಲ್ಲ ಈ ತರ ಬೇರೆ ತರ ಎಲ್ಲ ಫೋಟೋಸ್ನೆಲ್ಲ ಮಾಡಿಸ್ಕೋತಾರೆ. ಈ ಕರಿಷ್ಮಾ ಆಲ್ಬಮ್ ಅಂತ ಏನೋ ಕರೀತಾರೆ, ನಂಗೆ ಗೊತ್ತಿರೋ ಹಂಗೆ, ನಂಗಷ್ಟು ಇದಿಲ್ಲ. ಬಟ್ ಇದಾದ್ರೆ ನೋಡಿ ಈ ತರ ಹಾಕೋಂಥದ್ದು, ಇದು ಆಲ್ಬಮ್ ಸಪ್ರೇಟ್ ತಗೋಬೇಕಾಗುತ್ತೆ. ಫೋಟೋಸ್ ಒಂದೊಂದಕ್ಕೆ ಕಡಿಮೆನೇ ಆಗುತ್ತೆ, ತುಂಬಾ ಜಾಸ್ತಿನೂ ಆಗಲ್ಲ. ಅಮೌಂಟ್ ಅನ್ನ ಸೇವ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದೆಲ್ಲ ಮೆಮೊರೀಸ್ ಅಲ್ವಾ. ನೋಡಿ ಇದೆಲ್ಲ ಆಕ್ಚುಲಿ ನೀವೇನ್ ನೋಡ್ತಿದ್ದೀರಿ ನೋಡಿ, ಇದೆಲ್ಲ ಚಿನ್ಮಯ್. ಸೊ ನಾವ್ ಈ ಊರಿಗೆ ಸ್ಟಾರ್ಟಿಂಗ್ ಮನೆ ಕಟ್ಕೊಂಡ್ ಬಂದಾಗ, ಸೊ ಆ ಮೆಮೊರಿ ನೋಡಿ. ಇದು ಇಲ್ಲಿ ನಮ್ಮ ಊರಲ್ಲಿದೆ, ತ್ರಿಮೂರ್ತಿ ದೇವಸ್ಥಾನ ಇದೆ. ಸೊ ಚಿನ್ಮಯ್ ಪಾಪು ಇದ್ದಾಗ ನಾನು ಅವನ್ನ ಎತ್ಕೊಂಡಿರೋದು. ಲೈಕ್ ನೋಡಿ, ಯೋಹಿತ್ ಅಂದು ಚಿನ್ಮಯ್ದು ಹೇಗಿದ್ವಿ ಆಗ, ಮೊದಲನೇ ಸಲ ಮುಡಿ ಕೊಡ್ತಾ ಇರೋಂಥದ್ದು ನೋಡಿ. ಇದೆಲ್ಲ ಚಿನ್ಮಯ್. ನೋಡಿ ಇದು ಯೋಹಿತ್, ಇದು ಚಿನ್ಮಯ್. ಸೊ ಈ ಚಿನ್ಮಯ್ನ ಎತ್ಕೊಂಡಿರೋದು, ಇದು ಯೋಹಿತ್ನ ಎತ್ಕೊಂಡಿರೋಂಥ ಫೋಟೋ. ಸೊ ನೋಡಿ, ಇದು ಅಪ್ಪ ಎತ್ಕೊಂಡಿರೋಂಥದ್ದು. ಸೊ ಇದು ಚಿನ್ಮಯ್, ಇದು ಯೋಹಿತ್. ನೋಡಿ ಇದು ನಮ್ಮ ಹಳೆ ಮನೆ. ಇದು ಯೋಹಿತ್ ಅಲ್ಲ, ಇದು ಚಿನ್ಮಯ್. ಇದು ಚಿನ್ಮಯ್. ಅವರಿಬ್ರು ಪಾಪು ಇದ್ದಾಗ ಒಂದೇ ತರ ಇದ್ರು ನೋಡಿ. ಇದು ಕೂಡ ಚಿನ್ಮಯ್. ಸೊ ಹಿಂಗೆ ಸಾಕಷ್ಟು ಚಿನ್ಮಯ್ ಫೋಟೋಸ್ ಇಂದ ಹಿಡಿದು ನಾನು ಒಂದ್ ಮೊಬೈಲ್ ಇಂದ ಇನ್ನೊಂದ್ ಮೊಬೈಲ್ಗೆ ಹಾಕೊಂಡು, ಆಕ್ಚುಲಿ ಇದೆಲ್ಲ ಯೋಹಿತ್ ಹುಟ್ಟಿದಾಗಿನ ಫೋಟೋ. ಸೊ ಹಾಸ್ಪಿಟಲ್ ಅಲ್ಲಿ ತಗೊಂಡಿದ್ದು. ಸೊ ನೋಡಿ, ನಾನು ಇದು ಫೋಟೋ ತೋರಿಸ್ಬೇಕು ನಿಮಗೆ ಅಂತ ನಾನೇನು ಇದು ವಿಡಿಯೋ ಮಾಡಲಿಲ್ಲ. ಬಟ್ ಲೈಕ್ ಇದೆಲ್ಲ ಒಂದು ಮೆಮೊರಿ. ಈ ಥರ ಸಾಕಷ್ಟು ನೋಡಿ. ಆಲ್ಮೋಸ್ಟ್ ಅವನು ಮತ್ತೆ ನಮ್ಗೊಂದು ನೆನಪು ಬರುತ್ತಲ್ವಾ. ಸೊ ಇದು ಈ ಹಬ್ಬದ ದಿನ ತೆಗ್ದಿದ್ದು, ಮತ್ತೆ ಇದು ಈ ಪ್ಲೇಸ್ಗೆ ಹೋದಾಗ ತೆಗ್ದಿದ್ದು, ಈ ಸಂದರ್ಭದಲ್ಲಿ ತೆಗ್ದಿದ್ದು. ಯೋಹಿತ್ ನೋಡಿ ಹಿಂಗ ಹಣೆಗೆಲ್ಲ ಗಂಧ ಎಲ್ಲ ಹಚ್ಕೊಂಡ್ಬಿಡ್ತಿದ್ದ. ಸೊ ಅದ್ರ ಫೋಟೋ ಈ ತರ ಮತ್ತೆ ಕೃಷ್ಣನ್ ಡ್ರೆಸ್ ಹಾಕ್ದಾಗ ತೆಗ್ದಿರೋ ಅಂಥದ್ದು. ಈ ತರ ತುಂಬಾ ಮೆಮೊರೀಸ್ ನೋಡಿ. ಇದು ನಾಗಮ್ಮ ಟೆಂಪಲ್ಗೆ ಹೋದಾಗ ತೆಗ್ದಿರೋದು. ಸೊ ನೆನಪಾಗತ್ತೆ ಅದೆಲ್ಲ. ಇದು ಯೋಹಿತ್ ಫಸ್ಟ್ ಇಯರ್ ಬರ್ತ್ಡೇನಲ್ಲಿ ಅವರು ನೋಡಿ ನಮ್ಮಪ್ಪ ಯೋಹಿತ್ನ ಎತ್ಕೊಂಡಿರೋಂಥ ಫೋಟೋ. ನೋಡಿ ಇದೆಲ್ಲ ಮೆಮೊರೀಸ್ ಮಿಸ್ ಆಗ್ಬಿಡುತ್ತೆ ಕೆಲವೊಮ್ಮೆ. ಈ ತರ ಹಾರ್ಡ್ ಕಾಪೀಸ್ನ ಮಾಡಿಸಿ ಇಟ್ಕೊಂಬಿಡಿ. ನೋಡಿ ಅಕ್ಷರಾಭ್ಯಾಸ ಟೈಮಲ್ಲಿ ತೆಗ್ದಿರೋಂಥದ್ದು ಇದು. ಈ ತರ ಫೋಟೋಸ್ ಇದ್ರೇನೆ ಬೆಟರ್. ಇದು ಮೇಕೆದಾಟು ಹೋಗಿದ್ದಾಗ ನಾನ್ ತೆಗ್ದಿದ್ ಫೋಟೋ. ಅಪ್ಪ ಮಗ ಇಬ್ರು ಒಂದೇ ತರ ಕೂತಿದ್ರು ಅಂತ ಹೇಳಿ. ನೋಡಿ ಚಿನ್ಮಯ್ ಯೋಹಿತ್ ತಿನ್ಸ್ಬೇಕಾದ್ರೆ ಇದು ಫೋಟೋ ತೆಗ್ದಿದೆ. ಸೊ ಆ ಫೋಟೋ ಇದು. ಅಣ್ಣ ತಮ್ಮ ಇಬ್ರು ಒಂದೇ ಸೋಫಾ ಮೇಲೆ ಕುತ್ಕೊಂತ ಇದ್ರು. ಸೊ ಆ ಫೋಟೋ. ಇದು ನೋಡಿ ನನ್ನ ತಂಗಿ ಮಗ ದೊಡ್ಡವನೇನು. ಈಗ ಪಾಪು ಇದೆ 3 ಮಂತ್ಸ್ದು. ಸೊ ಇದು ನಮ್ಮ 3 ಜನನು ಒಂದೇ ತರ ಬಟ್ಟೆ ಹಾಕಿದ್ದಾರೆ. ಸೊ ನೋಡಿ, ಇದು ಒಂದು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ನಾನು ಲೈವ್ ಬಂದಿದ್ದೆ. ಆ ಟೈಮಲ್ಲಿ ನಾನು ಇದು ತೆಗ್ದಿರೋ ಅಂಥದ್ದು. ನಿಮ್ಮ ಮನೆ ಹಿಂದೆ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತಿದ್ರಿ. ಇದೆಲ್ಲ ಹೊಲದ ತರ ಇತ್ತು. ಇವಾಗ ಇದೆಲ್ಲ ಏನು ಇಲ್ಲ, ಇದೆಲ್ಲ ಸೈಟ್ ಮಾಡ್ಬಿಟ್ಟಿದ್ದಾರೆ ಇವಾಗೆಲ್ಲ. ಯೋಹಿತ್ ಫಸ್ಟ್ ಡೇ ಸ್ಕೂಲ್. ಹಿಂಗೆ ಸಾಕಷ್ಟು ನೆನಪುಗಳಿರುವಂಥದ್ದು. ಇದು ಒಂದೇ ಆಲ್ಬಮ್ ಸಾಲಿಲ್ಲ ಆಕ್ಚುಲಿ. ಎಲ್ಲ ಒಂದೇ ಸತಿ ತೊಳಸ್ಕೊಂಡಿದ್ದಲ್ವ ಫೋಟೋಸ್ ಎಲ್ಲ ಒಂದೇ ಸತಿ. ಸುಮಾರು ಇತ್ತು. ಚಿನ್ಮಯ್ದು ಇತ್ತು, ಯೋಹಿತಂದು ಇತ್ತು, ಇಬ್ರದು ಸೇರಿಸಿ ಸ್ವಲ್ಪ ನಾನು 2 ಆಲ್ಬಮ್ ಆಗೋಷ್ಟು ಫೋಟೋಸ್ನ ತೊಳಸಿದ್ದು. ಸೊ ಇದ್ರಲ್ಲೂ ಇದೆ ನೋಡಿ. ಅಮ್ಮ ಯೋಹಿತ್ನ ಎತ್ಕೊಂಡಿರೋಂಥ, ನಾನು ನನ್ನ ತಂಗಿ. ಅಮ್ಮ ಅಪ್ಪ ಚಿನ್ಮಯ್ ನಾನು ಇಲ್ಲಿ ಮೇಕೆದಾಟು ಹತ್ರ. ಹೀಗೆ ಸಾಕಷ್ಟು ನನಗೆ ನೋಡಿದಾಗ ಎಲ್ಲ ಒಂದೊಂದೇ ನೆನಪುಗಳು ಅನ್ನೋದು ಎಲ್ಲ ರೀಕಾಲ್ ಆಗುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ ಈ ಫೋಟೋಸ್ನೆಲ್ಲ ನೋಡ್ತಾ ಇದ್ರೆ. ಸೊ ನಾನು ಈ ವಿಡಿಯೋ ಮೂಲಕ ನೋಡಿ ಯೋಹಿತ್ಗೆ ರಾಧೆ ತರ ಡ್ರೆಸ್, ಕೃಷ್ಣನ್ ತರನು ಡ್ರೆಸ್ ಹಾಕಿದ್ದೆ, ಮತ್ತೆ ರಾಧೆ ತರನು ಕೂಡ ಡ್ರೆಸ್ ಮಾಡಿದೆ. ಸೊ ಎಲ್ಲ ನೆನಪುಗಳು ಇದೆಲ್ಲ ಸೂಟ್ ಹಾಕಿ ತೆಗ್ದಿದ್ದು ಮಕ್ಕಳಿಗೆ.
ನೋಡಿದ್ರೆ ಖುಷಿ ಆಗುತ್ತೆ ಇದೆಲ್ಲ ನೆನಪುಗಳನ್ನ. ನಾವ್ ಯಾವಾಗ್ಲಾದ್ರೂ ಇವಾಗ ಮನೇಲಿ ಅಪರೂಪಕ್ಕೆ ಮಕ್ಕಳು ಕೂಡ ತಗೊಂಡು ಈ ತರ ನೋಡ್ತಾರೆ. ಯಾವತ್ತು ನಾವು ಏನ್ ಸಾಫ್ಟ್ ಕಾಪೀಸ್ ಇಟ್ಕೊಂಡಿರ್ತೀವಿ, ಫೋನಲ್ಲಿ ಇಟ್ಕೊಂಡಿರ್ತೀವಿ, ಅಲ್ಲಿ ಶೇರ್ ಮಾಡಿದೀನಿ, ಇಲ್ಲಿ ಶೇರ್ ಮಾಡಿದೀನಿ, ನನ್ನ ಫೇಸ್ಬುಕ್ ಅಲ್ಲಿ ಅಲ್ಲಿದೆ, ಸೇಫ್ ಆಗಿದೆ. ಸೊ ಆತರ ಎಲ್ಲ ಅನ್ಕೊಳ್ಳೋದಕ್ಕಿಂತ ಬೆಟರ್ ಈ ತರ ಹಾರ್ಡ್ ಕಾಪೀಸ್ ಕೂಡ ಇಟ್ಕೊಂಡಿದ್ರೆ ಏನಂದ್ರೆ ನಮ್ಗೆ ಒಂದು ಮೆಮೊರಿ. ಅವಾಗ ಈ ತರ ಫೋಟೋಗಳನ್ನ ನೋಡಿದಾಗ ಖುಷಿ ಅಂತ ಅನ್ಸುತ್ತೆ, ಆ ನೆನಪುಗಳೆಲ್ಲ ರೀಕಾಲ್ ಆಗುತ್ತೆ. ಸೊ ಆದಷ್ಟು ನಾನೇನ್ ಹೇಳ್ತೀನಿ ಅಂದ್ರೆ ನಿಮ್ಗೆ ಸಿಸ್ಟರ್ಸ್, ಈ ಏನು ನೀವು ಮೆಮೊರೀಸ್ ನ ಕ್ರಿಯೇಟ್ ಮಾಡಿರ್ತೀರಾ, ಮಕ್ಳು ಫೋಟೋ ಶೂಟ್ ಅಂತೆಲ್ಲ ಮಾಡ್ಕೊಂಡಿರ್ತೀರಾ, ಕೆಲವೊಂದ್ ಮಾತ್ರ ಸ್ಟುಡಿಯೋಗೆ ಹೋಗಿ ತೊಳ್ಸ್ಕೊಂಬಂದ್ ಇಟ್ಕೊಂಡಿರ್ತೀವಿ ಫೋಟೋಸ್ನ. ಬಟ್ ಹಂಗ್ ಮಾಡಕ್ ಹೋಗ್ಬೇಡಿ. ಫೋನಲ್ಲಿ ಯಾವ್ದ್ಯಾವ್ದಿದೆ ಒಳ್ಳೆ ಮೆಮೊರಿ ಇರುವಂತದ್ದು ಮಕ್ಕಳದು. ಈಗ ಯೂಶಲಿ ನೋಡಿ, ನಾಮಕರಣ ಮಾಡುವಂತ ಟೈಮಲ್ಲಿ ಫೋಟೋಸ್ ತೆಗ್ಸಿರ್ತೀವಿ, ಅಥವಾ ಬೇರೆ ಒಂದು ಎಲ್ಲಾದ್ರೂ ಹೋದಾಗ ಬಂದಾಗ ನಮ್ಮ ಹತ್ರನೇ ಕ್ಯಾಮ್ರಾ ಇದೆ, ಫೋಟೋಸ್ ಇಟ್ಕೊಂಡಿದೀವಿ, ಆ ತರ ಇರೋದು ಅದ್ ಬಿಡಿ. ಸೊ ನಮ್ಗೆ ಇದೆಲ್ಲ ಓಕೆ, ನಾವು ಅವಾಗ ನಾವು ಮೆಮೊರೀಸ್ ಎಲ್ಲ ಏನಿರುತ್ತೆ ಅದೆಲ್ಲ ಕ್ಯಾಪ್ಚರ್ ಮಾಡಿ ನಾವ್ ಇಟ್ಕೊಂಡಿರ್ತೀವಿ ಅಂತನೋರು ಓಕೆ. ಬಟ್ ಆದ್ರೆ ಬರೀ ಮೊಬೈಲ್ ಅಲ್ಲಿ ನಾವು ಫೋಟೋ ತೆಗ್ದು ಇಟ್ಕೊಂಡಿರ್ತೀವಿ ಅಂತಂದಾಗ ಒಂದು ದಿನ ಕಳ್ಕೊಂಬಿಟ್ಟಾಗ ಅದನ್ನೆಲ್ಲ ತುಂಬಾನೇ ಬೇಜಾರಾಗುತ್ತೆ. ಆ ಫೀಲ್ ಯಾರಿಗೂ ಕೂಡ ಬೇಡ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋ ಮೂಲಕ ಹೇಳ್ತಾ ಇದೀನಿ. ಯಾಕಂದ್ರೆ ಮಕ್ಳು ಟಿಪ್ಸ್, ಬೇಬಿ ಟಿಪ್ಸ್ ವಿಡಿಯೋಸ್ ಮಾಡ್ತೀನಿ ನೋಡಿ, ನಾನು ಈ ತರ ಎಲ್ಲ ಮೆಮೊರೀಸ್ ನ ಇಟ್ಕೊಂಡಿದೀನಿ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಫೋಟೋಸ್ ನ ನೋಡಿದಾಗ. ನೀವು ಕೂಡ ಅಷ್ಟೇ, ಸಾಧ್ಯ ಆದ್ರೆ ಸ್ವಲ್ಪ ಹಣನ ಸೇವ್ ಮಾಡ್ಕೊಂಡು ಈ ತರ ಏನೋ ನಿಮ್ಗೆ 1-1.5 ಸಾವಿರ ಒಳಗಡೆ ಒಂದು ಈ ತರ 1,500-2 ಸಾವಿರ ಒಳಗಡೆ ಒಂದು ಆಲ್ಬಮ್ಮು ಮತ್ತೆ ಫೋಟೋಸ್ ಎಲ್ಲ ಕೂಡ ನೀವು ಮಾಡಿಸ್ಕೋಬಹುದು. ವಿಚಾರಿಸಿ 1-2 ಸಾವಿರ ರೂಪಾಯಿ ಒಳಗೆ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ನಾನು ಇವಾಗ ಮತ್ತೆ ಅಗೈನ್ ನಾನು ಇನ್ನೂ ಒಂದು ಆಲ್ಬಮ್ ಆಗುವಷ್ಟು ಫೋಟೋಸ್ ಇದೆ. ಸೊ ಆ ಎಲ್ಲ ಫೋಟೋಸ್ನು ಕೂಡ ನಾನು ಈ ತರ ಮೆಮೊರಿನ ಕಲೆ ಹಾಕಿ ಎತ್ತಿಡ್ತಿರ್ತೀನಿ. ನಂಗೆ ಏನೋ ಖುಷಿ, ನೋಡ್ದಾಗ ಖುಷಿ ಅನ್ಸುತ್ತೆ. ಸೊ ನಿಮ್ಗೂ ಕೂಡ ಖುಷಿ ಇರ್ಲಿ, ಯಾರು ಕೂಡ ಕಳ್ಕೊಳಕ್ ಹೋಗ್ಬೇಡಿ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋ ಮಾಡಿದ್ದು. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ. ಮುಂದಿನ ವಿಡಿಯೋ ಯಾವ್ದು ಅಂತ ಕೇಳ್ಬೋದು. ಮಕ್ಕಳಿಗೆ ಯಾರು ಡೈಪರ್ನೇ ಯೂಸ್ ಮಾಡ್ತಿರ್ತೀರಾ ಅಥವಾ ಕ್ಲಾತ್ ಡೈಪರ್ ಯೂಸ್ ಮಾಡ್ತಿರ್ತೀರಾ, ಯಾವ್ದು ಬೆಟರ್ ಆಗಿರುತ್ತೆ? ಸೊ ಮನೇಲಿ ಯಾವ ತರ ನಾವು ಕೆಲವೊಂದು ಟಿಪ್ಸ್ ಗಳನ್ನ ಮಾಡಿ, ಇವಾಗ ಡೈಪರ್ ಅಂತಂದ್ರೆ ಅದು ಕೂಡ ಬೆಲೆ ಕಡಿಮೆ ಇಲ್ಲ, ಅದು ಕೂಡ ಸೊ ಮಕ್ಕಳ ಮುಂದೆ ಯಾವ್ದು ಹೆಚ್ಚೇನಿಲ್ಲ. ಬಟ್ ಆದ್ರೂ ಕೂಡ ಅದಕ್ಕೂ ಕೂಡ ಇಷ್ಟು ಅಂತ ಹಣವನ್ನ ಸ್ಪೆಂಡ್ ಮಾಡ್ಲೇಬೇಕು. ಯಾವ್ದು ಬೆಸ್ಟ್, ಮನೇಲಿ ಯಾವ ತರ ನಾವು ಕೆಲವೊಂದು ಟಿಪ್ಸ್ ಅನ್ನ ಫಾಲೋ ಮಾಡಿ ಆ ಹಣವನ್ನು ಕೂಡ ಉಳಿಸ್ಬೋದು. ಅದೇ ದುಡ್ಡನ್ನ ಎತ್ತಿಟ್ಟು ನಾಳೆ ದಿನ ಮಗುಗೆ ಅಂತ ಏನಾದ್ರು ಕೊಡಿಸಿದ್ರು ಕೂಡ ಆಗುತ್ತೆ ತುಂಬಾ. ಯಾಕಂದ್ರೆ ಹಣ ಇರೋರಿಗಾದ್ರೆ ಆಯ್ತು, ಬಟ್ ಹಣ ಇಲ್ಲ, ನಮ್ಗೆ ಖರ್ಚಿದೆ. ಮತ್ತೆ ಪದೇ ನಾವು ಮಕ್ಕಳಿಗೆ ಡೈಪರ್ನ ಕೇಳಿದ್ರೆ ತಂದ್ಕೊಡಕ್ಕೆ ಕಿರಿಕಿರಿ ಮಾಡ್ತಾರೆ. ಸೊ ಈ ತರ ಎಲ್ಲ ಇರುತ್ತೆ. ನೀವು ಇಲ್ಲ ಅನ್ಕೊಳಕ್ ಹೋಗ್ಬೇಡಿ. ತಂದ್ಕೊಡಕ್ಕೂ ಕೂಡ ಸುಮ್ಮನ್ ಕಿತಾಪತಿ ತೆಗಿಯೋರು ಇದ್ದೇ ಇರ್ತಾರೆ. ಏನಿದು 3 ದಿನಕ್ಕೂ ಹಿಂಗೆ ಡೈಪರ್ನೇ ತಂದ್ಕೊಡು ಅಂತಾರೆ, ಬರೀ ಅದನ್ನೇ ಹಾಕ್ತಾರೆ ಮಗುಗೆ ಅಂತ ಅವ್ರ ಕಡೆಯಿಂದ. ಕೆಲವ್ರ ಮನೇಲಿ ಇರುತ್ತೆ ಆ ತರ ಸಿಚುಯೇಷನ್. ಅಂತ ಹೆಣ್ಮಕ್ಳಿಗೆ ನೆಕ್ಸ್ಟ್ ವಿಡಿಯೋ ನೋಡಿ, ನಿಮ್ ಖಂಡಿತ ಯೂಸ್ ಆಗುತ್ತೆ. ಪುಟ್ಟ ಮಗು ಇರೋಂತ ತಾಯಿಯರು ಮುಂದಿನ ವಿಡಿಯೋ ನೋಡುವಂತದನ್ನ ಮಿಸ್ ಮಾಡ್ಕೋಬೇಡಿ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಇರೋದೊಂದೇ ಜೀವನ. ಚೆನ್ನಾಗಿ ಊಟ ಮಾಡಿ, ಹೆಲ್ತಿ ಆಗಿರಿ, ಮತ್ತೆ ಈ ತರ ನೆನಪುಗಳನ್ನ ಕಲೆ ಹಾಕೊಳ್ಳಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಒಂದು ಅಮೂಲ್ಯವಾದ ಒಂದು ವ್ಯಾಲ್ಯೂಯಬಲ್ ಟೈಮನ್ನ ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ನೀನ್ ವಿಡಿಯೋದಲ್ಲಿ ಬರ್ತೀನಿ. ಧನ್ಯವಾದಗಳು.